ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಿಥುನ್ ರಾಶಿಯವರ ಜೂನ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಮಿಥುನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಮತ್ತು ಸೆಕೆಂಡ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಜುಪಿಟರ್ ಎಕ್ಸಿಟ್ಸ್ ಅಂದರೆ ಗುರು ಎಕ್ಸಿಟ್ ಆಗ್ತಾನೆ ಫಸ್ಟ್ ಹೌಸಿಂದ ಅಂತ ಹೇಳ್ತೀವಿ. ದಟ್ ಮೀನ್ಸ್ 2 more weeks ಲೆಫ್ಟ್ಸ್ ಅಂತ ಹೇಳ್ಬೋದು ನಾವು. ನಿಮಗೆ ಸೋಲ್ಮೇಟ್ ಕನೆಕ್ಷನ್, ಯಾರ ಜೊತೆನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ. ಸಿಂಗಲ್ ಆಗಿದ್ದರೆ ಗಾಡ್ ಗಿವನ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಒಂದು ಮದುವೆಗೆ, ಇನ್ನೊಂದು ಸಮಥಿಂಗ್ ಫಾರಿನ್ ಲ್ಯಾಂಡ್ ಟ್ರಾವೆಲ್ ಅಥವಾ ಜಾಬ್ ವಿಷಯದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು. ಸಮಥಿಂಗ್ ಗಾಡ್ ಈಸ್ ಗಿವಿಂಗ್ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಬಿಕಾಸ್ ಜುಪಿಟರ್ ಇನ್ ಫಸ್ಟ್ ಹೌಸ್ ಗಿವ್ಸ್ ಯು ಹಂಸ ಯೋಗ ಅಂತ ಕರಿತೀವಿ ನಾವು. ಈದರ್ ಥರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಇದೆ, ಮದುವೆ ಫಿಕ್ಸ್ ಆಗ್ಬೋದು, ಮದುವೆ ಆಲ್ರೆಡಿ ಕೆಲವ್ರದ್ದು ಆಗಿರ್ಬೋದು ರೀಸೆಂಟ್ಲಿ. ಫೋರ್ತ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಇದೆ. ಇಟ್ಸ್ ಲೈಕ್ ನಿಮ್ಮದು ಧನುರ್ ರಾಶಿಯವ್ರನ್ನ ರೀಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಧನುರ್ ರಾಶಿಯವ್ರು ಇರ್ಬೋದು ಅಥವಾ ಬರ್ಬೋದು. ಈದರ್ ಗೋಯಿಂಗ್ ರೀಕನ್ಸಿಲೇಷನ್ ಅಂತ ಹೇಳ್ತೀವಿ. ಬೋತ್ ಆರ್ ಲಾಟ್ ಆಫ್ ಮನಿ ಈಸ್ ಕಮ್ಮಿಂಗ್ ಇನ್ ಯುವರ್ ವೇ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದೆಮ್ ಕೆರಿಯರ್ ಪ್ರಮೋಷನ್ ಇಂಪ್ರೂವ್ಮೆಂಟ್ಸ್ ಆರ್ ದೇರ್ ಅಂತ ಹೇಳ್ತೀನಿ ನಾನು. ಫಿಫ್ತ್ ಕಾರ್ಡ್ 2 ಆಫ್ ಸಾರ್ಡ್ಸ್ ಕಾರ್ಡ್ ಬಂದಿದೆ. ಇನ್ ಕೇಸ್ ನೀವೇನಾದರೂ ನನ್ನ ಲೈಫಲ್ಲಿ ತುಂಬ ಕಷ್ಟ ಇದೆ, 2 ಆಫ್ ಸಾರ್ಡ್ಸ್ ರೀಪ್ರೆಸೆಂಟ್ಸ್ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀವಿ. ಬಟ್ 10th ಹೌಸ್ ಈಸ್ ಮ್ಯಾನಿಫೆಸ್ಟಿಂಗ್ ವರ್ಕಿಂಗ್ ಲೈಫ್ ಅಂತ ಹೇಳ್ಬೋದು. ಸ್ಯಾಟರ್ನ್ ಇನ್ 10th ಹೌಸ್ ಅಂತ ಹೇಳ್ತೀವಿ. ಶನಿ ಕೆರಿಯರ್ನ ರೀಪ್ರೆಸೆಂಟ್ ಮಾಡ್ತಾನೆ, ಕೆಲಸನ ರೀಪ್ರೆಸೆಂಟ್ ಮಾಡುತ್ತಾನೆ. ನಾಟ್ ಸೀಯಿಂಗ್ ರಿಸಲ್ಟ್ಸ್ ಅಂತ ಅನ್ನಿಸ್ಬೋದು ನಿಮಗೆ. ರಿವಾರ್ಡ್ ಸಿಗ್ತಾ ಇಲ್ಲ, ಬರೀ ಪನಿಷ್ಮೆಂಟ್ ಇದೆ. ಇದರ್ ಎಕ್ಸೆಸಿವ್ ಆಫ್ ವರ್ಕ್ ಇದೆ ಅಥವಾ ಹಣ ಉಳಿತಾ ಇಲ್ಲ. ಒನ್ ಆಫ್ ದಿ ಏನೇ ನಿಮಗೆ ಪ್ರಾಬ್ಲಮ್ಸ್ ಆ್ಯಂಡ್ ಆಬ್ಸ್ಟಿಕಲ್ಸ್ ಅಂತ ಇದ್ದರೂ ದಟ್ ವಿಲ್ ಬಿ ರಿಮೂವ್ಡ್ ಸೂನ್ ಅಂತ ಹೇಳ್ತೀವಿ. ನಿಮ್ಮ ಲೈಫಿಂದ ಅದೆಲ್ಲ ರಿಮೂವ್ ಆಗುತ್ತೆ, ನೆಗೆಟಿವಿಟಿ ಅಂತ ನಾನು ಹೇಳ್ಬೋದು. 6th ಈಸ್ ಫೂಲ್ ಕಾರ್ಡ್ ಬಂದಿದೆ. 7th ಈಸ್ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಟೇಕಿಂಗ್ ಎ ಲೀಫ್ ಆಫ್ ಫೇತ್ ಅಂತ ಹೇಳುತ್ತೆ. ರೀಲೊಕೇಟಿಂಗ್, ಟ್ರಾವೆಲಿಂಗ್, ಎಕ್ಸ್ಪ್ಲೋರಿಂಗ್ ಸ್ಪಿರಿಚುವಾಲಿಟಿನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಗೋಯಿಂಗ್ ವಿತ್ ಎ ಫ್ಲೋ ಅಂತ ಹೇಳ್ತೀವಿ. ಫೂಲ್ ಕಾರ್ಡ್ ತುಂಬ ಯೋಚನೆ ಮಾಡಬೇಡಿ, ಲೈಫ್ ಹೇಗೆ ಹೋಗುತ್ತೆ ಹಾಗೆ ಹೋಗಿ ಅಂತ ಹೇಳ್ತೀವಿ. ಏನೋ ನಾನು ಮಾಡಿಬಿಡ್ತೀನಿ, ಏನೋ ಒಂದು ಲೈಫಲ್ಲಿ ಚೇಂಜ್ ಆಗ್ತಾಯಿಲ್ಲ ಅಂದ್ಕೊಳ್ಬೇಡಿ. ಎಂಡ್ ಆಫ್ ದ ಡೇ ಎಲ್ಲರೂ ಏನು ಮಾಡಿದರೂ ನೆಮ್ಮದಿಯಾಗಿರೋಕ್ಕೆ ಮಾಡೋದು. ನೀವು ನೆಮ್ಮದಿಯಾಗಿದ್ದೀರಾ ಯೋಚನೆ ಮಾಡಿ. ಬಟ್ ನಾನೇನು ಹೇಳ್ತೀನಿ, ನೆಮ್ಮದಿ ಅನ್ನೋದು ಯಾರ ಲೈಫಲ್ಲೂ ಇರಲ್ಲ. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಮಗು ಇದೆ ಅಂದರೆ ಅದರದ್ದೇ ಆದ ಒಂದು ಇರುತ್ತೆ. ಒಂದು ಸ್ಕೂಲ್ಗೆ ಹೋಗೋ ಮಗು ಇದ್ದರೆ ಎದ್ದೇಳಬೇಕು, ಸ್ಕೂಲ್ಗೆ ಹೋಗಬೇಕು, ಹೋಮ್ವರ್ಕ್ ಬರೀಬೇಕು, ಮನೆಗೆ ಬರಬೇಕು, ಆ ಥರ ಒಂದು ಸೈಕಲ್ ಅಂತ ಇರುತ್ತೆ. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ ಒಂದು ಲೆವೆಲಲ್ಲಿ. ಅದನ್ನು ನಾವು ಮಾಡಲೇಬೇಕು. ಡೈಲಿ ಎದ್ದ ತಕ್ಷಣ ಆ ಟೆನ್ಷನ್ನ ನಾವು ಅನುಭವಿಸ್ಲೇಬೇಕು, ಮಾಡಲೇಬೇಕು. ಇದು ಏನು ಹೇಳ್ತೀವಿ, ಜಗತ್ತಿನ ಸತ್ಯ ಇದೆ, ಇದನ್ನು ತಿಳ್ಕೊಳ್ಳಿ. ಯಾರೋ ಒಬ್ಬರು ಆರಾಮಾಗಿದ್ದಾರೆ ಅಂದ ತಕ್ಷಣ ಅದು ಲೈಫ್ ಇರೋಲ್ಲ ಅಂತ ಹೇಳ್ತೀನಿ. ಫೂಲ್ ಕಾರ್ಡ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಬೇರೆಯವ್ರ ಜೊತೆ ನಿಮ್ಮ ಲೈಫ್ನ ಕಂಪೇರ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಸೊ 2 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. 8th ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ವರ್ಕಿಂಗ್ ಹಾರ್ಡ್, ಚೇಸಿಂಗ್ ಮನಿ ಅಂತ ಹೇಳ್ತೀವಿ ನಾವು. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಹಣ ಬರ್ತಾಯಿಲ್ಲ, ಹಣ ನಿಲ್ತಾ ಇಲ್ಲ ನನ್ನ ಹತ್ರನೂ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಮ್ಯಾನಿಫೆಸ್ಟೇಷನ್ ಮಾಡೋದನ್ನು ಕಲೀರಿ ಅಂತ ಹೇಳ್ತೀವಿ. ಬರೀ ನಾನು ಕೆಲಸ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ, ಅದರಿಂದ ಏನೂ ಚೇಂಜ್ ಆಗಲ್ಲ. ಡೂ ಸಮ್ ರೆಮಿಡೀಸ್. ಲೈಫ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತಲೂ ನೋಡಿ. ಇವಾಗಲೇ ಹೇಳಿದಿರಿ ಗೋ ವಿತ್ ಎ ಫ್ಲೋ ಅಂತಲೂ ನೀವು ಕೇಳ್ಬೋದು. ಅದು ಕೆಲವರಿಗೆ, ಇದು ಕೆಲವರಿಗೆ ಅಂತ ಹೇಳ್ತೀನಿ. ಎಲ್ಲನೂ ಸರಿ ಇರುತ್ತೆ ಲೈಫಲ್ಲೂ, ಆದರೂ ಒಂದು ಏನೋ ಓವರ್ ಥಿಂಕಿಂಗ್ ಇರುತ್ತೆ ಅಂಥವ್ರಿಗೆ. ಸೊ ಕಾಮಾಗಿರಿ, ಲೈಫ್ ಎಲ್ಲಿಗೆ ಕರ್ಕೊಂಡೋಗುತ್ತೆ ಅಲ್ಲಿಗೆ ಹೋಗಿ, ತುಂಬ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ಹೇಳ್ತೀವಿ. ಇಫ್ ಯು ವಾಂಟ್ ಟು ಟೇಕ್ ಎ ಚಾನ್ಸ್ ಇನ್ ಅ ಪಾಸಿಟಿವ್ ವೇಯಲ್ಲಿ, ನಿಮಗೆ ಆಪರ್ಚುನಿಟೀಸ್ ಬರ್ತಾ ಇದೆ ನಿಮ್ಮ ಮನೆಯವರೆಗೂ, ಚೇಸ್ ಮಾಡಬೇಡಿ. ನನಗೆ ಅದು ಬೇಕು ಅಂತ ಆದರೆ ಹಿಂದೆ ಹೋಗಬೇಡಿ. ಸ್ಟಿಲ್ ನಿಮ್ಮನ್ನು ಹುಡ್ಕೊಂಡು ಏನಾದರೂ ಬರ್ತಾ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಟೆಂಪ್ರೆನ್ಸ್ ಈಸ್ ಗೆಟ್ಟಿಂಗ್ ಮ್ಯಾರಿಡ್ ಅಂತ ಹೇಳುತ್ತೆ. ಮದುವೆ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ. 2 ಆಫ್ ಸಾರ್ಡ್ಸ್ ಈಸ್ ತುಂಬ ಕಷ್ಟ ಕೆಲವ್ರ ಲೈಫಲ್ಲಿ ಬರ್ಬೋದು. ಎಲ್ಲ ಮುಗ್ದೋಯ್ತು ಅಂತ ನಾನು ಹೇಳಿದೆ ಕೂಡ. ಬಟ್ ಸ್ಟಿಲ್ ಯಾವ ಕಡೆಯಿಂದನೋ ದೇ ವಿಲ್ ಮ್ಯಾನಿಫೆಸ್ಟಿಂಗ್. ಪ್ಲ್ಯಾನೆಟ್ಸಲ್ಲಿ ಪ್ರಾಬ್ಲಮ್ ಇಲ್ಲ, ಯು ಆರ್ ಮ್ಯಾನಿಫೆಸ್ಟಿಂಗ್, ಯು ಆರ್ ಥಿಂಕಿಂಗ್ ನೆಗೆಟಿವ್, ಟಾಕಿಂಗ್ ನೆಗೆಟಿವ್ ಅಂತ ಹೇಳುತ್ತೆ. ಡಿಸ್ಕಸ್ಸಿಂಗ್ ನೆಗೆಟಿವ್, ಅದರಿಂದ ಮ್ಯಾನಿಫೆಸ್ಟ್ ಆಗಿ ನಿಮ್ಮ ಲೈಫಲ್ಲಿ ಕಷ್ಟಗಳು ಬರ್ಬೋದು ಅಂತ ಹೇಳ್ತೀನಿ. ಇನ್ನೂ ಕೆಲವರಿಗೆ ನಾನು ನೈಟ್ ಆಫ್
ಕಪ್ಸ್ ಕಾರ್ಡ್ ಬಂದಿದೆ. ಕೆಲಸ ಜಾಸ್ತಿ ಆಗ್ಬೋದು ಕರಿಯರಲ್ಲಿ, ವರ್ಕ್ ಪ್ರೆಷರ್ ಅಂತ ಹೇಳ್ತೀವಲ್ಲ ತುಂಬಾ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಅಥವಾ ಕೆಲವ್ರಿಗೆ ನಿಮ್ಮ ಕಲೀಗ್ಸ್ ಎಲ್ಲ ಫೈರ್ ಆಗ್ತಾ ಇದ್ದಾರೆ, ಕೆಲಸ ಹೋಗ್ತಾ ಇದೆ ಅನ್ನೋ ಅವರು ಟೆನ್ಷನ್ನಲ್ಲಿ ನೀವು ಟೆನ್ಷನ್ ತೊಗೊಳ್ಳೋವಂಥ ಚಾನ್ಸಸ್ ಇದೆ. ಸೊ ಆದಷ್ಟು ಬರಿಗಾಲಲ್ಲಿ ತಿರುಗಾಡಿ ಅಂತ ಹೇಳ್ತೀನಿ. ನೆಲದ ಮೇಲೆ ಎಸ್ಪೆಷಲಿ ಶೂ ಚಪ್ಪಲಿಗಿಂತಲೂ ಬರಿಗಾಲಲ್ಲಿ ತಿರುಗಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಟ್ಸ್ ಒನ್ ಆಫ್ ದಿ ರೆಮಿಡಿ. ಬಿಕಾಸ್ ನನಗೆ ಕೊಡಬೇಕು ಅಂತ ಅನಿಸ್ತು ಕೊಡ್ತಾಯಿದ್ದೀನಿ. ಥಿಂಕ್ ಪಾಸಿಟಿವ್, ಬರಿಗಾಲಲ್ಲಿ ತಿರುಗಾಡಿ ಸೂರ್ಯನಿಗೆ ಅರ್ಘ್ಯ ಕೊಡಿ ಅಂತ ಹೇಳ್ತೀವಿ. ಬಿಕಾಸ್ ನಿಮ್ಮ ಜಾಬ್ ರಿಸ್ಕಲ್ಲಿದೆ ಅಂತ ಅನಿಸಿದರೆ ಸೂರ್ಯನಿಗೆ ನೀರು ಜಲನ ಅರ್ಪಣೆ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.